ನೋಡಿ ನಿನ್ನೆ ಆರ್ಸಿಬಿ ಫೈನಲ್ ಅಲ್ಲಿ ಗೆದ್ದು ಆ ಕಪ್ ಅನ್ನ ಎತ್ತಿ ಹಿಡಿತಾ ಇದ್ದಂತೆ ಒಂದ್ ಕಡೆ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಭಿಮಾನಿಗಳದ್ದು. ಈಗ ಆ ಆಟಗಾರರಿಗೆ ನಾವು ಸಂಭ್ರಮದಿಂದ ಏನಾದರೂ ಆ ಕ್ಷಣಗಳನ್ನ ನೋಡಬೇಕಲ್ಲ, ಆ ಕಾರಣಕ್ಕೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡುವಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಆರ್ಸಿಬಿ ಹೇಳ್ಬಿಡ್ತು. ನಿನ್ನೆ ಫೈನಲ್ ಮ್ಯಾಚ್ ಗೆಲ್ತಾ ಇದ್ದಂತೆ ಗೆದ್ದ ಕಪ್ ಅಭಿಮಾನಿಗಳಿಗೆ ಅಂತ ವಿರಾಟ್ ಕೊಹ್ಲಿ ಅವರು ಕೂಡ ಪೋಸ್ಟ್ ಮಾಡಿಬಿಟ್ರು. ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸೋದಕ್ಕೆ ಟೀಮ್ ಕೂಡ ಮುಂದಾಗಿದೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಆರ್ಸಿಬಿ ವಿಕ್ಟರಿ ಪರೇಡ್ ಕೂಡ ನಡೆಯುತ್ತೆ. 3:30ಕ್ಕೆ ಒಂದು ಸಮಯ ನಿಗದಿಯಾಗಿದೆ. ಮಧ್ಯಾಹ್ನ 3:30ಕ್ಕೆ ಈ ಪರೇಡ್ ನಡೆಸೋದಕ್ಕೆ ನಿರ್ಧಾರ ಆಗಿದೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಕೂಡ ವಿಕ್ಟರಿ ಪರೇಡ್. ಗೆದ್ದಿರುವಂತಹ ಖುಷಿ ಅಭಿಮಾನಿಗಳಿಗೆ, ಗೆದ್ದಿರುವ ಕಪ್ ಕೂಡ ಅಭಿಮಾನಿಗಳಿಗೆ. ಒಂದ್ ಕಡೆ ಆರ್ಸಿಬಿ ಕೂಡ ಹೇಳ್ತಾ ಇದೆ, ವಿರಾಟ್ ಕೊಹ್ಲಿ ಅದನ್ನೇ ಪೋಸ್ಟ್ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ನಮ್ಮ ಸರ್ಕಾರದಿಂದಲೂ ಕೂಡ ಅವರಿಗೆ ಸನ್ಮಾನ ಮಾಡುವಂತಹ ಕೆಲಸಗಳು ಇವತ್ತು ಆಗುತ್ತೆ. ಅದರ ಜೊತೆಗೆ ಇವತ್ತು ಅಭಿಮಾನಿಗಳು ಹೆಂಗಪ್ಪ ಆಟಗಾರನ ವೆಲ್ಕಮ್ ಮಾಡ್ಕೊಳ್ತಾರೆ, ಆ ಕ್ಷಣಗಳನ್ನ ಹೇಗೆ ಕಣ್ತುಂಬಿಕೊಳ್ತಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಬಹುತೇಕ ಕಡೆ ನಿನ್ನೆ ಒಂದ್ ರೀತಿ ಭಾವುಕ ಕ್ಷಣ ಆಗಿತ್ತು. ಜಸ್ಟ್ ವಿರಾಟ್ ಕೊಹ್ಲಿ ಅವರಿಗೆ ಮಾತ್ರ ಅಲ್ಲ, ವಿರಾಟ್ ಕೊಹ್ಲಿ ಅವರು ನಿಮಗೆ ನೆನಪಿರ್ಲಿ, ಯಾವತ್ತೂ ಕೂಡ ಮೈದಾನದಲ್ಲಿ ಕಣ್ಣೀರು ಹಾಕಿರುವಂತಹ ಉದಾಹರಣೆಗಳು ಇರಲೇ ಇಲ್ಲ. ಬಟ್ ಅಟ್ ದ ಫಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲೇ ಕಣ್ಣೀರು ಹಾಕ್ಬಿಟ್ರು, ಭಾವುಕ ಆಗ್ಬಿಟ್ರು. ಅದು ಖುಷಿಯ ಕ್ಷಣಗಳನ್ನು ನಾವು ನೋಡಿದ್ವಿ. ಬಟ್ ಬಹುತೇಕ ಅಭಿಮಾನಿಗಳು ಆ ದೃಶ್ಯ ನೋಡಿದಾಗ ಭಾವುಕರಾಗಿದ್ದಂಥ ಕ್ಷಣಗಳನ್ನು ಕೂಡ ಗಮನಿಸಿದ್ವಿ ನಾವು. ಅದೆಲ್ಲವೂ ಕೂಡ ಈ ಆನಂದ ಬಾಷ್ಪ ಅಂತಾರಲ್ಲ, ಹಾಗಿತ್ತು 18 ವರ್ಷಗಳ ಕಾಯುವಿಕೆ ಅಂತ. ಸೊ ನಾನು ಆರಂಭದಲ್ಲೇ ಹೇಳ್ದಂಗೆ ಆರ್ಸಿಬಿ ಅಭಿಮಾನಿಗಳು ಜಸ್ಟ್ ಇದು ಮನೋರಂಜನೆಗಾಗಿ ನೋಡ್ತಾ ಇರುವಂತಹ ಮ್ಯಾಚ್ಗಳಲ್ಲ, ಅಥವಾ ಕ್ರಿಕೆಟನ್ನು ಆ ರೀತಿ ನೋಡಿಲ್ಲ ಅಂತ. ಆರ್ಸಿಬಿ ಅಂದರೆ ಭಾವನಾತ್ಮಕವಾಗಿ ಅದು ಆ ರೀತಿ ಕ್ರೀಡೆಯನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ, ತುಂಬ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ ಅಭಿಮಾನಿಗಳು. ಹಾಗಾಗಿ ಪ್ರತಿ ವರ್ಷ ಕೂಡ ನಿರಾಸೆ ಇತ್ತಲ್ಲ, ಆ ನಿರಾಸೆಗಳಿಗೆ ನಿನ್ನೆ ಆ ಗೆದ್ದಿರುವಂತಹ ಸಂಭ್ರಮ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿತ್ತು. ಸೊ ಇವತ್ತು ಅದೇ ಅಭಿಮಾನಿಗಳಿಗೆ ಈ ಗೆಲುವನ್ನು ಅರ್ಪಿಸೋ ಸಲುವಾಗಿ ಆರ್ಸಿಬಿ ಆಟಗಾರರು ಇವತ್ತು ಪರೇಡನ್ನು ಕೂಡ ನಡೆಸ್ತಾರೆ. ಆ ಪರೇಡ್ ಸಂದರ್ಭದಲ್ಲೇ ಮೋಸ್ಟ್ಲಿ ರಾಜ್ಯ ಸರ್ಕಾರದಿಂದಲೂ ಕೂಡ ಆಟಗಾರರಿಗೆ ಸನ್ಮಾನ ಆಗುತ್ತೆ. ದಾರಿ ಉದ್ದಕ್ಕೂ ಮೋಸ್ಟ್ಲಿ ಅಭಿಮಾನಿಗಳು ಇವತ್ತು ಕಿಕ್ಕಿರಿದು ತುಂಬುವ ಸಾಧ್ಯತೆಗಳು. ಯಾಕಂದ್ರೆ ನಿನ್ನೆ ರಾತ್ರಿಯ ಬಹುತೇಕ ರಸ್ತೆಗಳು ಆರ್ಸಿಬಿ ಅಭಿಮಾನಿಗಳಿಂದ ತುಂಬ ಹೋಗಿತ್ತು. ಇವತ್ತು ಆಟಗಾರರು ಬರ್ತಾರೆ, ಅವ್ರನ್ನ ನೋಡ್ತೀವಿ, ಈ ಸೆಲೆಬ್ರೇಷನ್ ಕಣ್ತುಂಬಿಕೊಳ್ತೀವಿ ಅಂದ್ರೆ ಹೆಂಗಿರುತ್ತೆ ಅಂತ.